ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಹಾಗೆ ನನ್ನನ್ನು ಇಲ್ಲಿಗಂಟ ಪ್ರೋತ್ಸಾಹ ಮಾಡಿ ನನಗೆ ಸಪೋರ್ಟ್ ಮಾಡಿ ಇಲ್ಲಿಗಂಟ ನನ್ನನ್ನು ಬೆಳೆಸಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಈ ಒಂದು ವಿಡಿಯೋ ಮಾಡಲು ಉದ್ದೇಶ ಏನಪ್ಪ ಅಂತಂದರೆ, ಬಲಿ ಎಂದರೆ ಏನು? ಬಲಿ ಅಂತಂದರೆ ಈಗ ನಮ್ಮ ದೇವರು ಏನನ್ನು ಬಲಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ವಿಚಾರ. ಇಲ್ಲಿ ಯಾತಕ್ಕೆ ಡೌಟ್ ಬಂತು ಅಂತಂದರೆ, ಪ್ರತಿಯೊಬ್ಬರು ದೇವಸ್ಥಾನಗಳ ಹತ್ರ ಬಲಿನ ಕೊಡ್ತಾ ಇರ್ತಾರೆ. ಯಾಕೆ ಕೊಡಬೇಕು? ದೇವರು ತಿನ್ನಲ್ವಲ್ಲ, ನಾವೇ ಅಲ್ಲ ತಿನ್ನೋದು ಅನ್ನೋದ್ರ ವಿಚಾರ. ಇಲ್ಲಿ ನನಗೆ ಗೊತ್ತಿರ್ತಕ್ಕಂಥ ವಿಚಾರ, ಹಾಗೆ ಎಲ್ಲೂ ಬರಿದೇ ಇರತಕ್ಕಂತಹ ವಿಚಾರ ಇದು. ಇದನ್ನು ಎಲ್ಲರೂ ಯಾರೇ ನೋಡ್ತಾ ಇರ್ರಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಇಲ್ಲಿ ನಾನು ಏನು ಹೇಳಿರ್ತೀನಿ, ಇದರ ಅರ್ಥ ಏನು ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿಬಿಟ್ಟು ಇದ್ರ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಿ. 2 ನಿಮಿಷ, 2 ತಾಸಿಲ್ಲ, 2 ನಿಮಿಷ ನೀವು ಯೋಚನೆ ಮಾಡಬೇಡಿ, ನಿಮಗೆ ಅರ್ಥ ಆಗುತ್ತೆ ಏನಪ್ಪ ಅನ್ನೋದ್ರ ಬಗ್ಗೆ. ಬಲಿ ಯಾತಕ್ಕೆ ನಾವು ಕೊಡಬೇಕು, ಬಲಿ ಎಂದರೆ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿ ವಿಚಾರಣೆ ತಿಳಿಸ್ಕೊಟ್ಟಿದ್ದೀನಿ. ಬಲಿ ಅಂದರೆ ನಾವು ಇನ್ನು ಮುಂದೆ ಏನು ತಪ್ಪು ಮಾಡಲ್ಲ, ನಾವು ದುಸ್ಸಾಹಸಗಳನ್ನ ಇನ್ನು ಮುಂದೆ ಏನು ಮಾಡೋಕ್ಕೋಗಲ್ಲ, ನಾವು ನಮಗೆ ಸಂಬಂಧಪಟ್ಟಿರುವಂಥ ಇರೋ ಒಂದು ಕೆಲಸಗಳನ್ನ ಮಾಡಿಕೊಂಡು ನಮ್ಮಷ್ಟಕ್ಕೆ ನಾವು ಇರ್ತೀವಿ ಅನ್ನೋ ಒಂದು ವಿಚಾರ ಇಲ್ಲಿ ತಿಳಿಸ್ಕೊಟ್ಬಿಟ್ಟು ನಾವು ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋದು. ನಾವಿನ್ನು ಮುಂದೆ ಏನು ತಪ್ಪು ಮಾಡಲ್ಲಪ್ಪ, ನಾವು ಇನ್ನೇನು ಮಾಡಲ್ಲ ಅಂತೇಳಿ ಬಲಿ ಕೊಡ್ತಾ ಇದ್ದೀವಿ ಅಂತೇಳಿಬಿಟ್ಟು ಬಲಿನ ಕೊಡೋದು. ಅವತ್ತಿಗೆ ಕೊನೆ ಮಾಡಬೇಕು. ಮುಂದಕ್ಕೆ ನಾವು ಅದನ್ನೇ ಇನ್ನೊಂದಕ್ಕಿಂತ ಆ ಒಂದು ಬಲಿನ ಕೊಡೋಕ್ಕೆ ಹೋಗ್ಬಾರ್ದು. ಬಲಿನ ಕೊಡೋಕ್ಕೆ ಹೋದರೆ ಅಲ್ಲಿ ಏನು ಅರ್ಥ ಆಗುತ್ತೆ ಗೊತ್ತಾ? ತಪ್ಪು ಮೇಲೆ ತಪ್ಪು ನಾವು ಮಾಡ್ತಾ ಇರ್ತೀವಿ, ಬಲಿಗಳನ್ನ ಕೊಡ್ತಾ ಇರ್ತೀವಿ ಅಂಥೇಳಿ ಅಲ್ಲಿ ಭಾವನೆ ಒಂದು ಉದ್ಘಾಟನೆ ಆಗುತ್ತೆ. ಇವತ್ತು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಅಹಿಂದವ ಸಂಸ್ಕೃತಿಯಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಅಲ್ಲಿ ಏನಪ್ಪ ನಡೀತಾ ಇರುತ್ತೆ ಅಂತಂದರೆ, ಬೇರೆಯವರು ಈಗ ಜೈನರಾಗಿರ್ಬೋದು, ಹಾಗೆ ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಮ್ರಾಗಿರ್ಬೋದು, ನಮ್ಮನ್ನು ಬೆರಳೆತ್ತಿ ತೋರಿಸೋ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಅವಕಾಶ ಒಂದು ಸರಿ ನೀನು ಬಲಿನ ಕೊಟ್ಟಾದ ಮೇಲೆ ಇನ್ನೊಂದು ಸರಿನ ನಾವು ಬಲಿನ ಕೊಡೋಕ್ಕೆ ಹೋಗಬಾರ್ದು. ನಾವು ಇನ್ನು ಮುಂದೆ ತಪ್ಪು ಮಾಡಲ್ಲ, ಯಾವ ದುರಹಂಕಾರ ಕೆಲಸ ಆಗಿರ್ಬೋದು, ಯಾವುದೇ ನಮಗೆ ಸಂಬಂಧಪಟ್ಟಿರ್ತಕ್ಕಂಥವು, ನಮಗೆ ಸಂಬಂಧಪಡದೇ ಇರತಕ್ಕಂತಹ ಒಂದು ತಪ್ಪುಗಳನ್ನ ನಾವು ಮಾಡಲ್ಲ ಇನ್ನು ಮುಂದೆ ಅಂಥೇಳಿ ನಾವು ಬಲಿಯನ್ನು ಅರ್ಪಣೆ ಮಾಡಬೇಕು. ಆ ಬಲಿ ಏನು ಅನ್ನೋದ್ರ ಬಗ್ಗೆ ದೇವರು ನಮ್ಮ ಹತ್ರ ಕೇಳಿರ್ತಕ್ಕಂತಹ ಒಂದು ಬಲಿ ಏನಪ್ಪ ಅಂತಂದರೆ, 1 ಕೋಳಿ, 2 ಮೇಕೆ, ಇನ್ನೊಂದು ಕೋಣ ಅಂದರೆ ಎಮ್ಮೆ, ಇವನ್ನ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಇವನ್ನೇ ಕೊಡಬೇಕು, ಇವನ್ನೇ ಮಾಡಬೇಕಾ ಅನ್ನೋದು ನಿಮ್ಮಲ್ಲೆಲ್ಲ ಬರ್ತವೆ. ನಾನು ನೆಕ್ಸ್ಟ್ ಹೇಳೋದ್ರ ಬಗ್ಗೆ ಯೋಚನೆ ಮಾಡಿ. ಕೋಳಿ ಮೊದಲನೇದು. ಕೋಳಿ ಕೂಗೋದು ಯಾವ ಥರ ಕೂಗುತ್ತೆ? ಕೊಕ್ಕರ್ ಕೋಕೋ ಅಂಥೇಳಿ ಕೂಗ್ತು. ಕೊಕ್ಕರ್ ಕೋಕೋ ಅಂತ ಅಂದರೆ ಕೋರಿಕೆ ಅಂತ ಕೂಗ್ತಾ ಇರುತ್ತೆ. ಆ ಒಂದು ಕೋರಿಕೆ ನಾವು ನಮಗಿರ್ತಕ್ಕಂತಹ ಕೋರಿಕೆಗಳು ಎಷ್ಟಿದ್ದಾವೆ ಹೇಳಿ? ನಮಗೆ ಒಂದಲ್ಲ, ಇವತ್ತು ಒಂದಾದರೆ ಇನ್ನೊಂದು ಸರಿ ಇನ್ನೊಂದನ್ನು ಕೇಳ್ತಾ ಇರ್ತೀವಿ. ಅದಾದರೆ ಇನ್ನೊಂದನ್ನು ಕೇಳ್ತೀವಿ. ಆ ಕೋರಿಕೆ ಅನ್ನೋ ನಿನ್ನಲ್ಲಿರೋ ಆ ಒಂದು ಕೋರಿಕೆನ ಕಡಿಮೆ ಮಾಡಿ ಆ ನಿನ್ನಲ್ಲಿರೋ ಆ ಕೋರಿಕೆ ಅಂತ ಕೂಗು ಆ ಕೋಳಿನ ನನಗೆ ಬಲಿ ಕೊಡು ಅಂತೇಳಿ ದೇವರು ಕೇಳಿರ್ತಕ್ಕಂಥ ಒಂದು ವಿಚಾರ. ಬಟ್ ಆದರೆ ಇಲ್ಲಿ ನಮ್ಮ ಜನಗಳು ಆ ಒಂದು ಕೋಳಿನ ಯಾವ ಥರ ತಿಳ್ಕೊಂಡಿದ್ದಾರೆ ಗೊತ್ತಾ? ಕೋಳಿ ಅಂದರೆ ಈಗ ಫಾರಮ್ ಕೋಳಿ ಆಗಿರ್ಬೋದು,
ನಾಟಿ ಕೋಳಿ ಆಗಿರ್ಬೋದು, ಗಿರಿಜಾ ಕೋಳಿ ಆಗಿರ್ಬೋದು, ಈ ಬೇಜಾನ್ ಹೆಸರುಗಳಲ್ಲಿ ಬೇಜಾನ್ ಕೋಳಿಗಳೆಲ್ಲ ಈಗಿದ್ದಾವೆ. ಆ ಥರ ಕೋಳಿಗಳನ್ನೆಲ್ಲ ತಗೊಂಡೋಗಿ ಆ ಒಂದು ದೇವಸ್ಥಾನದ ಮುಂದೆ ರಕ್ತನ ನಾವು ಹರಿಸ್ತಿದ್ವಿ. ದೇವಸ್ಥಾನ ಯಾವ ಥರ ನಿರ್ಮಾಣ ಮಾಡಿರ್ತಾರೆ, ಅವರು 1000 ಪಟ್ಟು ಸಲ ಯೋಚನೆ ಮಾಡಿ ಆ ಒಂದು ಪ್ರಕೃತಿನ ಅವರ ಕಂಟ್ರೋಲ್ಗೆ ತಗೊಂಡು ಇಲ್ಲಿ ನೆಮ್ಮದಿ ಅನ್ನೋದಾಗಿರ್ಬೋದು, ಬೇರೆ ಇನ್ನೇ ಯಾವುದೇ ಒಂದು ಕಷ್ಟದಲ್ಲಿ ಬಂದಿರತಕ್ಕಂಥವ್ರು ಆಗಿರ್ಬೋದು, ಇಲ್ಲೊಂದು 5 ನಿಮಿಷ ಕುತ್ಕೊಂಡ್ರೆ ಅವ್ರಿಗೆ ಇಲ್ಲೊಂದು ನೆಮ್ಮದಿ ಸಿಗಲಿ, ಆ ಒಂದು 5 ನಿಮಿಷದಿಂದ ಅವ್ರಿಗೆ ಅವರು ಮೂಡ್ ಚೇಂಜ್ ಆಗಿ 5 ನಿಮಿಷದಲ್ಲಿ ಮೂಡ್ ಚೇಂಜ್ ಆಗಿ ಇಲ್ಲಿ ಈ ಒಂದು ಪ್ರಕೃತಿಯ ನಿಯಮಗಳನ್ನ ಅವರು ಅರ್ಥ ಮಾಡಿಕೊಂಡು ಮುಂದೆ ಅದೇ ಥರ ಬದುಕಲಿ ಅಂಥೇಳಿ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿರ್ತಾರೆ. ಬಟ್ ನಾವು ಅಂಥ ಜಾಗಕ್ಕೆ ಹೋಗಿ ನೆಗೆಟಿವ್ ಕೆಲಸಗಳನ್ನ ಜಾಸ್ತಿ ಮಾಡ್ತೀವಿ. ಈ ನೆಗೆಟಿವ್ ಕೆಲಸಗಳೇ ಬಲಿ. ಕೋಳಿನ ಬಲಿ ಕೊಡ್ತೀವಲ್ಲ, ಆ ಕೋಳಿ ಅಂದರೆ ಈಗ ಎಲ್ಲರಿಗೂ ಗೊತ್ತಾಗಿದೆ. ನಾನು ಇಷ್ಟೊತ್ತು ಹೇಳಿದೆ, ನಮ್ಮಲ್ಲಿರೋ ಆ ಒಂದು ಕೋಳಿನ ಬಲಿ ಕೊಡಿ ಅಂತ ಕೇಳಿರ್ತಕ್ಕಂಥದ್ದು. ಹಾಗೆ ಎರಡನೇ ವಿಚಾರ ಬಂದುಬಿಟ್ಟು ಮೇಕೆ ಯಾವ ಥರ ಕೂಗುತ್ತಪ್ಪ, ಯಾವುದೋ ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಮ್ಯಾ ಮ್ಯಾ ಮೇ ಮೇ ಅಂತ ಕೇಳುತ್ತೆ. ಮೇ ಅಂತಂದರೆ ಮೈ 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 ಅಂದರೆ ನನ್ನದು ಅಂತ. ನನ್ನದು ಅಲ್ಲವೋ ನಮ್ಮದು ಎಂದು ತಿಳಿಯೋ ಅಂತ. ನಮ್ಮದು ಅಂತ ತಿಳ್ಕೊ, ನನ್ನದು ಅನ್ನೋ ಆ ಒಂದು ಮೇಕೆನ ನನಗೆ ಬಲಿ ಕೊಡು ಅಂತ ಹೇಳಿರ್ತಕ್ಕಂಥದ್ದೇ ಆ ಒಂದು ದೇವರು. ಬಟ್ ಇಲ್ಲಿ ಹಂಗಾಗಿಲ್ಲ. ನನ್ನದು ಅಂತೇಳಿ ನನ್ನದನ್ನು ಬಿಟ್ಟು ಬೇರೆ ಎಲ್ಲದನ್ನ ಮಾಡ್ತಾ ಇದ್ದೀವಿ ಇಲ್ಲಿ ನಾವು. ಇವತ್ತು ನಾವು ಪ್ರಪಂಚದಲ್ಲಿ ನಮ್ಮ ಒಂದು ಯುಗದಲ್ಲಿ ನಾವು ಥಿಂಕ್ ಮಾಡಿರೋ ಪ್ರಕಾರ ನಮ್ಮದನ್ನು ಬಿಟ್ಟು ನನ್ನದು ಅನ್ನೋದನ್ನ ಅವೆಲ್ಲ ನಾವು ಈಗ ಮಾಡ್ತಾ ಇದ್ದೀವಿ. ಬಲಿಗಳನ್ನ ಮೇಕೆ, ಕುರಿ, ಕೋಳಿ, ಎಮ್ಮೆ, ಕೋಣ ಯಾವ್ಯಾವ ಇದಾವೋ ಆ ಥರದವೆಲ್ಲನೂ ನಾವು ಬಲಿ ಕೊಡ್ಕೊತಾ ಇದ್ದಾವೆ. ಇವೆಲ್ಲ ತಪ್ಪು. ಮ್ಯಾ ಅಂತೇಳಿ ಆ ಮೇಕೆ ಕೂಗುತ್ತೆ, ಮೈ ಅಂತ ಅರ್ಥ ಬರುತ್ತೆ, ನನ್ನದು ಅಂತ ಅರ್ಥ ಬರುತ್ತೆ. ನನ್ನದು ಅಲ್ಲಪ್ಪ, ನಮ್ಮದು ಅಂತ ಅರ್ಥ ತಿಳಿ. ನನ್ನದು ಅಂತ ಕೂಗು ಆ ಮೇಕೆನ ನನಗೆ ಬಲಿ ಕೊಡು ಅಂತ ಹೇಳಿರ್ತಕ್ಕಂಥದ್ದು ಅಲ್ವಾ. ಅದೇ ಥರ ಮೂರನೇ ವಿಚಾರ, ತೆಲುಗಲ್ಲೇ ಇರ್ತಾರೆ, ಚೆನ್ನಾಗಿ ಹೇಳ್ತಾರೆ ತೆಲುಗಲ್ಲಿ. ಏನಪ್ಪ ಅಂತಂದರೆ, ಏನಂಪೈನ ಎಂತೆ ವಾನಕೃಷ್ಣನು ನಿದ್ರಪಯದಿಡಿಸಲೆದು ಅಂಥೇಳಿ. ಅಂದರೆ ಎಮ್ಮೆ ಮೇಲೆ ಎಷ್ಟೇ ಮಳೆ ಸುರಿದ್ರೂ ಸಮೇತ ನಿದ್ದೆ ಹೋಗೋದು ಬಿಡಲ್ಲ ಅಂತ. ಅಲ್ಲಿರೋ ಆ ಎಮ್ಮೆಯ ಮೂಢತ್ವ, ಮಂದಹಾಸ, ಸೋಮಾರಿತನ, ಹಾಗೆ ಯಾರೇ ಏನೇ ಹೇಳಿದ್ರು, ಆಮೇಲೆ ಯಾರೇ ಏನೇ ಒಳ್ಳೆ ಮಾತು ಹೇಳಿದ್ರೂ ಕೇಳಲ್ಲ. ನನ್ನದೇ ನಂದು, ನನ್ನ ದಾರಿ ನನ್ನದು ಅಂತ ತಿಳ್ಕೊತಾ ಇರ್ತಾರೆ. ಇಂಥವನ್ನೆಲ್ಲ ಬಲಿ ಕೊಡಿ ಅಂಥೇಳಿ ದೇವರು ಕೇಳಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ಎಮ್ಮೆನ ಬಲಿ ಕೊಡ್ತಾರೆ. ನಿಜ ಅಲ್ವಾ? ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಎಮ್ಮೆನ ಬಲಿ ಕೊಡ್ತಾರೆ, ತಪ್ಪು. ನಾವು ಕೋಳಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಕುರಿ ಆಗಿರ್ಬೋದು, ಹಾಗೆ ಎಮ್ಮೆ ಆಗಿರ್ಬೋದು, ಇನ್ನು ಮುಂತಾದವುಗಳ ಯಾವೇ ಆಗಿರ್ಬೋದು, ಇವನ್ನೆಲ್ಲ ಬಲಿ ಕೊಡೋದು ತಪ್ಪು. ನಮ್ಮಲ್ಲಿರ್ತಕ್ಕಂತಹ ತಪ್ಪು, ನಾವು ನಡ್ಕೊಂಡು ಹೋಗ್ತೀವಿ, ನಮ್ಮ ನಡವಳಿಕೆಯಲ್ಲಿ ಆಗ್ತಾ ಇರ್ತಕ್ಕಂತಹ ತಪ್ಪು ಕೆಲಸಗಳು ಯಾವ್ಯಾವ ಬರ್ತಾವೋ ಇವನ್ನೆಲ್ಲ ಬಿಟ್ಬಿಡು ನನ್ನ ಮುಂದೆ ಅಂತ ಹೇಳಿರೋದು ದೇವರು. ಅದನ್ನು ಬಿಟ್ಟು ಯಾವ್ಯಾವ ಮಾಡ್ಕೊತ ಹೋಗ್ತಾರೆ ನಮ್ಮ ಜನಗಳು, ಅರ್ಥ ಮಾಡಿಕೊಳ್ಳದೆ. ಅವರ ಒಂದು ಅದು ಹೇಳಕ್ಕೆ ಬರಲ್ಲ. ನಾವು ಎಷ್ಟೇ ಹೇಳಿದ್ರೂ ಅವ್ರು ಕೇಳಲ್ಲ. ಹಂಗಾಗಿ ಈ ಥರ ನಡ್ಕೊತ ಹೋಗ್ತಾ ಇರುತ್ತೆ. ಇವನ್ನೆಲ್ಲ ಬಿಡಿ, ಇಲ್ಲಿಂದ ಹಿತ್ಲಾಗಿ ಆದರೂ ಬಿಡ್ರಿ. ಯಾಕಂದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಮಾಜ ಏನು ಹೇಳಿದೆ, ನಮ್ಮ ದೊಡ್ಡವರು ಮಾಡಿಕೊಂಡು ಬಂದಿರೋ ಆಚಾರ ವಿಚಾರಗಳಲ್ಲಿ ಕೆಲವು ತಪ್ಪುಗಳಿದ್ದಾವೆ. ಅವನ್ನು ಸಮೇತ ನಾವು ಬಯಲು ಮಾಡೋಣ. ಆದರೆ ಸಂಪ್ರದಾಯ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ನಮ್ಮ ಒಳ್ಳೆತನದ ವಿಚಾರಗಳಾಗಿರ್ಬೋದು, ಅವೆಲ್ಲ ಕಟ್ಟುನಿಟ್ಟಾಗಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಅಲ್ವಾ. ಅದನ್ನು ಬಿಟ್ಬಿಟ್ಟು ಏನೇನೋ ಮಾಡ್ತಾ ಹೋಗ್ತಾರೆ. ನಮ್ಮ ಈಗಿನ ಕಲಿಯುಗ ಇದು ಮೊದಲೇ ಕಲಿಯುಗದಲ್ಲಿ ನಾವು ಎಷ್ಟೇ ಕಳೆದ್ರೂ ಇನ್ನೂ ಕಲಿತಾನೇ ಇರ್ತೀವಿ ಅಲ್ವಾ. ಹಾಗೆ ಯಾವ ಬುಕ್ಕಲ್ಲೂ ಸಮೇತ ಬರೆದಿಲ್ಲ ಮಾಂಸಾಹಾರ ತಿಂದರೆ ತಪ್ಪು, ಮಾಂಸಾಹಾರ ತಿನ್ನಬಾರದು,
ಅಂಥೇಳಿ ಯಾವ ಬುಕ್ಕಲ್ಲೂ ಬೈಬಲ್ ಆಗಿರ್ಬೋದು, ಇಲ್ಲ ಕುರಾನ್ ಆಗಿರ್ಬೋದು, ಇಲ್ಲ ನಮ್ಮ ಭಗವದ್ಗೀತೆ ಆಗಿರ್ಬೋದು, ಈ ಥರ ಯಾವ ಯಾವ ಬುಕ್ಕುಗಳಿದಾವೋ ಆ ಬುಕ್ಕುಗಳಲ್ಲಿ ಯಾವ ಈ ಥರ ವಿಚಾರಗಳನ್ನ ಬರದೇ ಇಲ್ಲ ಅವರು, ಬರೋದೂ ಇಲ್ಲ, ಅವು ಪ್ರಿಂಟೂ ಆಗಿಲ್ಲ. ಇವೆಲ್ಲ ತಪ್ಪು ವಿಚಾರಗಳು. ಈಗೇನಾದ್ರು ಮಾಡಿದರೂ ಸಮೇತ ಅವು ಈಗಿನ ಕಾಲದಲ್ಲಿ ಪ್ರಿಂಟ್ ಮಾಡಿರ್ತಾರಲ್ಲ ಇವರು ಮಾಡಿರ್ತಕ್ಕಂತಹ ವಿಚಾರಗಳು ಇವೆಲ್ಲ. ಯಾವ ಸಂಪ್ರದಾಯನೂ ಯಾವ ಮತದಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಸ್ಟೇಜ್. ಈಗ ಏನು ನಮಗೆ ಭಗವದ್ಗೀತೆ, ಈ ಬೈಬಲ್ಲು, ಈ ಒಂದು ಕುರಾನಲ್ಲಿ ಏನು ಬರೆದಿರ್ತಾರೋ ಅವುಗಳಲ್ಲಿ ಯಾವುದರಲ್ಲೂ ಬರೆದಿಲ್ಲ, ಇಲ್ಲಿವರೆಗೂ ಯಾವುದರಲ್ಲೂ ಬರೆದಿಲ್ಲ ಮಾಂಸ ತಿಂದರೆ ತಪ್ಪು, ಮಾಂಸ ತಿನ್ನಬಾರದು, ಹಾಗೆ ಬಲಿನ ನೀವು ನಮ್ಮ ಮುಂದೆ ಕೊಡಬೇಕು ಅಂತ ಯಾವ ಬುಕ್ಕಲ್ಲೂ ಹೇಳಿಲ್ಲ. ಬಟ್ ನಾವು ಮಾಡಿರ್ತಕ್ಕಂತಹ ಒಂದು ಆಚಾರ ವಿಚಾರಗಳಷ್ಟೇ ಇಲ್ಲಿ ಬಂದಿರುತ್ತೆ. ಬಲಿಪೀಠೆ ಇವೆಲ್ಲ ಹೇಳಿದ್ರಿ ಸರಿ ಬ್ರದರ್, ನೀವು ಬಲಿಪೀಠೆ ಯಾತಕ್ಕಿರುತ್ತೆ ದೇವಸ್ಥಾನದ ಮುಂದೆ ಅಂತ. ಬಲಿಪೀಠೆ ಅಂದರೆ ಅರ್ಥ ಏನು ಗೊತ್ತಾ? ಇಲ್ಲಿ ನಾನಿದ್ದೀನಿ, ಒಂದು ಅಮ್ಮನ ಟೆಂಪಲ್ ಯಾವುದೇ ಆಗಿರ್ಬೋದು, ಒಂದು ಮಹೇಶ್ವರಿ ಆಗಿರ್ಬೋದು, ಇಲ್ಲ ಒಂದು ಚಾಮುಂಡೇಶ್ವರಿ ಆಗಿರ್ಬೋದು, ಇಲ್ಲ ಒಂದು ಕಾಳಿ ಮಾತಾ ಆಗಿರ್ಬೋದು, ಬೇರೆ ಇನ್ನು ಮಾರಮ್ಮ ಆಗಿರ್ಬೋದು, ಯಾವುದೇ ಒಂದು ಟೆಂಪಲ್ ಆಗಿರ್ಬೋದು, ಅಲ್ಲಿ ಒಂದು ಬಲಿಪೀಠೆ ಇಟ್ಟಿರ್ತಾರೆ. ಬಲಿಪೀಠದ ಮುಂದೆ ತ್ರಿಶೂಲ ಒಂದು ಅದನ್ನು ನೆಟ್ಬಿಟ್ಟು ಅಲ್ಲೊಂದು ಕಲ್ಲು ಇಟ್ಬಿಟ್ಟು ಅದಕ್ಕೆ ನಾಮ ಎಲ್ಲ ಹಚ್ಬಿಟ್ಟು ಇಟ್ಟಿರ್ತಾರೆ. ಯಾತಕ್ಕೆ ಇಟ್ಟಿರ್ತಾರೆ? ಅಲ್ಲಿ ರಕ್ತ ಇನ್ನೊಂದು ಮರೊಂದೆಲ್ಲ ಆರಿಸ್ಕೊಳ್ರಿ ಅಂತೇಳಿ ನಾವು ಕೊಡ್ತಕ್ಕಂತಹ ಒಂದು ಬಲಿಗಳು. ಬಟ್ ಇದನ್ನು ಏತಕ್ಕೆ ತ್ರಿಶೂಲನ ಇಟ್ಬಿಟ್ಟು ಮಾಡಿದ್ರು ಅಂದರೆ ಅವರ ಆಯುಧ. ಈಗ ದಸರಾ ಮಾಡೋ ಟೈಮ್ಗೆ ಯಾರು ರಕ್ತ ಬೀಜಾಸರನ್ನ ಅಮ್ಮ ಕೊಳ್ತಾಳೆ. ಯಾತಕ್ಕೆ ಕೊಳ್ತಾಳೆ ಅಂದರೆ ಅವನ ಜನ್ಮ ನಕ್ಷತ್ರ ಆಗಿರುತ್ತೆ. ಅಮ್ಮನ್ನು ಆಳಬೇಕು ಅಂಥೇಳಿ ಅವನು ಕೋರಿಬಿಟ್ಟು ರಕ್ತ ಬೀಜಾಸುರ, ಅವನು ರಕ್ತ ಎಲ್ಲಿ ಬಿದ್ದಿರುತ್ತೋ ಭೂಮಿ ಮೇಲೆ ಅಲ್ಲೆಲ್ಲ ಇನ್ನೊಬ್ಬ ಬೀಜಾಸುರ ಹುಟ್ಟಿ ಬರ್ತಾ ಇರ್ತಾನೆ. ಹಾಗಾಗಿ ಆಯಮ್ಮ ನಾಲಿಗೆ ಚಾಚಿ ಆ ನಾಲಿಗೆಯಲ್ಲಿ ಅಮ್ಮ ಅವನ್ನ ನುಂಗಿರೋದಕ್ಕೋಸ್ಕರ ನುಂಗಿಬಿಟ್ಟು ಅವನ ಬಲಿ ಕೊಟ್ಬಿಟ್ಟು ಅಲ್ಲಿ ನುಂಗಿರ್ತಾರೆ. ಅದಕ್ಕಾಗಿ ಆಯುಧ ಪೂಜೆ ಅಂತಬಿಟ್ಟು ಆಯುಧ ತ್ರಿಶೂಲನ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ನಾನಿದ್ದೀನಿ, ಅವನಿಗೆ ಬಂದಿರೋ ಗತಿ ನಿಮಗೂ ಸಮೇತ ಬರುತ್ತೆ ಅಂಥೇಳಿ ಹೇಳೋ ಒಂದು ವಿಚಾರ. ಇಲ್ಲಿ ಬಲಿಗಳು ಕೊಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಹಾಗೆ ನನ್ನ ಚಾನಲ್ ಯಾರು ಮೊದಲ ಬಾರಿಗೆ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.